ಓಕೆ. ಚಿನ್ನಯ್ಯಗೆ ನ್ಯಾಯಾಂಗ ಬಂಧನನ ಅಥವಾ SIT ಕಸ್ಟಡಿನ ಅನ್ನುವಂಥ ಪ್ರಶ್ನೆ ಸಹಜವಾಗಿ ನಿಮ್ಮೆಲ್ಲರಿಗೂ ಕೂಡ ಇದೆ. ಜಡ್ಜ್ ಸೂಚನೆಯಂತೆ ಆರೋಪಿ ಚಿನ್ನಯ್ಯನ ಹೇಳಿಕೆಯನ್ನ ವಿಡಿಯೋ ರೆಕಾರ್ಡ್ ಮಾಡಿಕೊಡಲಾಗಿದೆ. ಕೋರ್ಟ್ನಲ್ಲಿ ಚಿನ್ನಯ್ಯ ಹೇಳಿಕೆಯನ್ನ ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ ಸಿಬ್ಬಂದಿಗಳು. ಪ್ರತಿಯೊಂದು ಹೇಳಿಕೆಯ ವಿಡಿಯೋ ರೆಕಾರ್ಡ್ ಅನ್ನ ಕೋರ್ಟ್ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ಹೊತ್ತರಲ್ಲೇ ಈ ಬರ್ಡೆ ಮ್ಯಾನ್ ಚಿನ್ನಯ್ಯ ಈತನ ಭವಿಷ್ಯ ನಿರ್ಧಾರ ಆಗುತ್ತೆ. ನ್ಯಾಯಾಂಗ ಬಂಧನನ SIT ಕಸ್ಟಡಿನ ನಿಮಗೆ ಗೊತ್ತಾಗುತ್ತೆ. ಎಲ್ಲ ಒಲವು ಜಾಸ್ತಿ ಹೇಳ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ ಸುಳ್ಳು ಪತ್ತೆ ಮಾಡೋದಕ್ಕೆ ತನಿಖಾಧಿಕಾರಿಗಳ ಒಲವು ಜಾಸ್ತಿ ಇರೋದ್ರಿಂದ, ಜೊತೆಗೆ ತನಿಖೆ ವೇಳೆ ಕಟ್ಟುಕತೆಗಳನ್ನು ಕಟ್ಟಿರೋದ್ರಿಂದ, ಅದೆಲ್ಲವೂ ಬಟಾ ಬಯಲಾಗಿರೋದ್ರಿಂದ ದೂರುದಾರನ ಪ್ರಚೋದಿಸಿದವರು ಯಾರು ಅಂತ ತಿಳ್ಕೊಳ್ಬೇಕು, ಯಾಕಿಂಗ್ ಮಾಡ್ದ ಅಂತ ತಿಳ್ಕೊಳ್ಬೇಕು, ಪ್ರಕರಣದ ಹಿಂದೆ ಯಾವುದಾದ್ರೂ ಹಣಕಾಸು ವಹಿವಾಟು ಆಗಿದವಾ ಅನ್ನೋದನ್ನು ಕೂಡ ಕಂಡುಕೊಳ್ಳಬೇಕು, ಬಾಹ್ಯವಾಗಿ ಬೆಂಬಲ ಇಟ್ಟವರು ಕೊಟ್ಟವರು ಯಾರು ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು ಅಂತಂದ್ರೆ ಈತನ ಮಂಪರು ಪರೀಕ್ಷೆ ಆಗಬೇಕು. ಹಾಗಾಗಿ SIT ಅದರ ಮೇಲೆ ಒಲವು ಜಾಸ್ತಿ ಇಟ್ಕೊಂಡಿರೋದ್ರಿಂದ ಕೋರ್ಟ್ನ ಅನುಮತಿಯನ್ನ ಕೇಳಲಾಗ್ತಾ ಇದೆ. ಕೋರ್ಟ್ ಅನುಮತಿ ಕೊಟ್ರೆ ಚಿನ್ನಯ್ಯನಿಗೆ ಮಂಪರು ಪರೀಕ್ಷೆ ಆಗುತ್ತೆ. ಇಫ್ ಕೋರ್ಟ್ ಅಗ್ರೀಸ್. ಸಂಪೂರ್ಣ ಗಡ್ಡಧಾರಿಯಾಗಿದ್ದಾನೆ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಫುಲ್ ಗಡ್ಡ ಬಿಟ್ಕೊಂಡಿದ್ದಾನೆ. ಅವ್ನು ಮಾಸ್ಕ್ ತೆಗೆದ ಮೇಲೆ ಗೊತ್ತಾಗಿದ್ದು. ಮಾಸ್ಕ್ ಮ್ಯಾನ್ ಹೆಸರು ರಿವೀಲ್ ಮಾಡಿದ್ದಾರೆ SIT ಅಧಿಕಾರಿಗಳು ಚಿನ್ನಯ್ಯ ಅಂತ. ಚಿನ್ನಯ್ಯ ಮಾಸ್ಕ್ ಅನ್ನ ತೆಗೆದ ಮೇಲೆ ನೋಡಿದಾಗ ಸಂಪೂರ್ಣ ಗಡ್ಡಧಾರಿಯಾಗಿದ್ದಾನೆ, ಗಡ್ಡ ಬಿಟ್ಕೊಂಡಿದ್ದಾನೆ ಇವನು ಅಂತ. ನಾವು ತೋರಿಸಿದ್ರಲ್ಲ ಫೋಟೋ, ಅದೇನೇ ಫೋಟೋ, ಆತನೇ ಚಿನ್ನಯ್ಯ. ಆತ ಸ್ವಲ್ಪ ಗಡ್ಡ ಜಾಸ್ತಿ ಬಿಟ್ಕೊಂಡಿದ್ದಾನೆ ಈ ಸಲ. ಆತ ಏನೇನು ಹೇಳ್ದಾಗ ಗೊತ್ತಾ SIT ಟೀಮ್ನ ಮುಂದೆ ವಿಚಾರಣೆಗೆ ಹಂತದಲ್ಲಿದ್ದಾಗ, ಅದರಲ್ಲೂ ನಿನ್ನೆ ಬೆಳಗ್ಗೆಯ ತನಕವೂ ಕೂಡ ಮುಂಜಾನೆ 5 ಗಂಟೆಯ ತನಕವೂ ಕೂಡ ವಿಚಾರಣೆಯನ್ನ ಮಾಡಿದ್ದಾರೆ SIT ಟೀಮ್ ಈತನನ್ನ ಚಿನ್ನಯ್ಯನನ್ನ. ಚಿನ್ನಯ್ಯನ ಫೋಟೋ ನೋಡ್ತಾ ಇದ್ದೀರಲ್ಲ ಹಿಂಗೆ